ಥ್ಯಾಂಕ್ ಯು ಇಷ್ಟು ಅದ್ಭುತವಾದ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಮ್ಮ ಮನೆ ಮಗಳು ಯುಕ್ತಾ ಪೇರಿ ಅಂತಲೇ ಕರಿಬೋದು. ಆ್ಯಂಡ್ ಮಿಡಲ್ ಕ್ಲಾಸ್ ರಾಮಾಯಣ, ಐ ಥಿಂಕ್ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ಹೇಳಿದ ಪ್ರಕಾರ, ಟೀಮ್ ಅಲ್ಲ, ಕುಟುಂಬ ಹೇಳಿದ ಪ್ರಕಾರ ಮನೆ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡಿದ್ದೀವಿ. ಆ್ಯಂಡ್ ಮೊದಲೇದಾಗಿ ಧನುಷ್, ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಇಡೀ ಟೀಮ್ನ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿಬಡಿ ವಾಸ್ ವೆರಿ ಕೋಆಪ್ರೇಟಿವ್, ತುಂಬಾ ಸಪೋರ್ಟಿವ್. ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದರೆ, ಕನ್ನಡ ಇಂಡಸ್ಟ್ರಿ ಸದ್ಯ ನಿಮ್ಗೆ ಗೊತ್ತು, ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಕನ್ನಡ ಬರುತ್ತಾ ಅಂದರೆ ಯಾವ ಇಂಡಸ್ಟ್ರಿಲೂ ಅಷ್ಟೇ. ಬಟ್ ನನಗೆ ಎಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ, ನಾನು ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇರಿ, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್, ಅಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಪಾತ್ರ ಬಂದು ಕೀರ್ತಿ ರೆಡ್ಡಿ ಅಂತ. ಕೀರ್ತಿ ಒಬ್ಬಳು ಹುಡುಗಿ, ಶೀ ಈಸ್ ಟೀನೇಜರ್, ಶೀ ಈಸ್ ಫ್ರಮ್ ಹೈದ್ರಾಬಾದ್ ಅಂತ. ಸೊ ಅವಳು ಅಲ್ಲಿಂದ ಬಂದು ಇಲ್ಲಿ ಶೀ ಈಸ್ ಏನು ಹೇಳ್ತಾರೆ, ಒಂದು ಯಂಗ್ಸ್ಟರ್ ಹುಡುಗಿ ಹೆಂಗಿರ್ತಾಳೆ, ಅವ್ಳಿಗೆ ಲವ್ ಆಗುತ್ತೆ. ಸೊ ಆ ಥರ ಕತೆ ಇದೆ. ಇಲ್ಲ, ಇದು ನನ್ನ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದುಬಿಟ್ಟು ಅನಾಥ ಅಂತ, ಅದು ರಿಲೀಸ್ ಆಗೋಯಿತು. ಆ್ಯಂಡ್ ಈ ಮಾರ್ಚ್ 13th ಅಲ್ಲಿ ಡೆಕ್ಸ್ಟರ್ ಅಂತ ಒಂದು ಸಿನಿಮಾ ತಮಿಳಲ್ಲಿ ರಿಲೀಸ್ ಆಯಿತು. ಈಗ ರೀಸೆಂಟಾಗಿ ಜಾಕಿ 47 ಕಿರಣ್ ರಾಜ್ ಜೊತೆ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಒಂದು ಸಿನಿಮಾ ಲೈನಪ್ಪಲ್ಲಿ ಇದೆ, ಸೋ ಲವ್ ಅಂತ. ಬೇಡ ಸರ್, ಮಾಡಿಬಿಟ್ಟಿದ್ದೀವಿ. ಇವಾಗ ಯಾರನ್ನ, ನಮ್ಮ ಫ್ರೆಂಡ್ನ, ಅವನೇ ಆಗಿರಲಿ. ನನ್ನ ಹೆಸರು ಜಯರಾಮ್ ಅಂತ. ಇಲ್ಲೇ ಸಿಟಿಯಿಂದ ಒಂದು 30 ಕಿಲೋಮೀಟ್ರ್ ಅಷ್ಟೇ ನಮ್ಮದೂರು. ಸರ್ ನಂದು ಬಿಸ್ನೆಸ್ ಬೇರೆ ಇದೆ, ಲಾರಿ ಬಿಸ್ನೆಸ್ ಇದೆ. ಲಾರಿ ಇದೆ ಸರ್ ನಮ್ಮದು, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ ನಮ್ಮದು ಸರ್. ಇದೆ ಒಂದು 4-5 ಇದೆ ಸರ್. ಬಟ್ ಇದಕ್ಕಿಂತ ನಾನು ಫಸ್ಟು ಇಷ್ಟಪಡೋದು ನಾನು ಅಗ್ರಿಕಲ್ಚರ್ ಸರ್. ನಾನು ವ್ಯವಸಾಯ ಜಾಸ್ತಿ ಇಷ್ಟಪಡ್ತೀನಿ, ವ್ಯವಸಾಯ ಮಾಡ್ತಾ ಇದ್ದೀನಿ. ಅಗ್ರಿಕಲ್ಚರ್ ಹಾಂ ಸರ್, ಇವಾಗ ಮಾಡ್ತೀನಿ. ಇದೆ ಸರ್, ಒಂದು 5 ಎಕರೆ ಇದೆ. ರಿಯಲ್ ಎರಡರಲ್ಲೂ ನಮಗೆ ಅನ್ನದಾತ್ರು ಇವರು. ಏನಕ್ಕೆ ಸಿನಿಮಾ ನಿರ್ಮಾಣ ಮಾಡ್ಬೇಕನ್ನಿಸ್ತು ನಿಮಗೆ? ನಮ್ಮ ಡೈರೆಕ್ಟ್ರು, ಹೀರೋ ಎಲ್ಲ ನಮ್ಮ ಫ್ರೆಂಡ್ಸೇ. ಬಟ್ ಒಂದು ಸ್ಟೋರಿ ಹೇಳಿದ್ರು, ಅದು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಮಾಡೋಣ ಅಂತ ಇಷ್ಟಪಟ್ಟೆ. ಅದಕ್ಕೆ ಸರಿಲ್ಲ ಸರ್, ನಾನು ಆ್ಯಕ್ಟ್ ಏನು ಮಾಡಿಲ್ಲ, ಬರೀ ದುಡ್ಡು ಮಾತ್ರ ಹಾಕಿದ್ದೀನಿ ಸರ್. ಫ್ರೆಂಡ್ಗೋಸ್ಕರ ಮಾಡಿಲ್ಲ ಸರ್, ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಜನಗಳಿಗೆ ತೋರಿಸೋಣ ಅಂತ ನಮಗೂ ಇಷ್ಟ ಆಯಿತು. ಅದಕ್ಕೋಸ್ಕರ ಮಾಡಿದೆ. ಹಾಂ ಸರ್, ರೆಡಿ ಇದೆ ಸರ್. ನನಗೆ ಚೆನ್ನಾಗಿದೆ, ಬಟ್ ಬೇರೆಯವ್ರು ನೋಡೋದು ಅನಿಸಿಕೆ ಅವ್ರು ತಿಳಿಸ್ಬೇಕಲ್ಲ ಸರ್. ನಾವು ಮಾಡಿದ್ದು ನಮಗೆ ಚಂದನೇ ಸರ್. ಅದು ಬಜೆಟ್ ಇನ್ನೂ ಲೆಕ್ಕ ಹಾಕಿಲ್ಲ, ಹಾಕ್ಬೇಕು ಸರ್. ಟೋಟಲಾಗಿ ಎಷ್ಟು ಅಂತ ಇನ್ನೂ ಲೆಕ್ಕ ಹಾಕಿಲ್ಲ ಸರ್. ಒಂದು ಲಾರಿ ಸರ್, ಒಂದು ಲಾರಿಯಿಂದ 15 ಲಕ್ಷದಿಂದ ಅಂತ ಹೇಳ್ತೀವಿ, 1 ಕೋಟಿ ತನಕ ಇದೆ ಲಾರಿ. ಅದು ಹೇಳೋಕ್ಕಾಗಲ್ಲ ಸರ್. ದುಡ್ಡು ತುಂಬ ಹಂಗಿದ್ರೆ ನಾನೇ ಸರ್ ಇಲ್ಲಿರ್ತದೆ, ಬೇರೆ ಇದನ್ನ ನಾನೇ ತಗೊಂಡ್ಬಿಡ್ತಾ ಇದ್ದೆ. ಒಟ್ಟು ಸಿನಿಮಾ ಎಲ್ಲ ನೋಡಿದ್ದೀರಾ ನೀವಲ್ವಾ? ಖುಷಿ ಕೊಟ್ಟಿದೆ ನಿಮಗೆ? ಚೆನ್ನಾಗಿದೆ. ನಿಮ್ಮ ಮನೆಯವರೆಲ್ಲ ಓಕೆ ಅಂತ ಹೇಳಿದಾರಾ? ನೆಕ್ಸ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡ್ತೀರಾ ನಮ್ಮ ಡೈರೆಕ್ಟರ್ಗೆ? ದೇವರು ಹೇಗೆ ಕೊಡ್ತಾನ ಹಾಗೆ, ಅದೆಲ್ಲ ಬೇಕಿಷ್ಟು ಮೇಲೆ ಫ್ರೆಂಡ್ಸು. ಬಟ್ ಸ್ಟೋರಿ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿ ನೀವು ಪ್ರೊಡ್ಯೂಸ್ ಮಾಡಿದ್ರಿ ಅಲ್ವಾ? ಹೌದೌದು ಮ್ಯಾಮ್. ಓಕೆ, ಥ್ಯಾಂಕ್ ಯು ಜಯರಾಮ್ ಸರ್. ಆ್ಯಕ್ಚುಲಿ ಮಿಡಲ್ ಕ್ಲಾಸ್ ರಾಮಾಯಣ ಫಸ್ಟು ಮೂವಿ 4-5 ವರ್ಷದಿಂದ ನಾವು ಮಾತಾಡಿದಾಗ, ಸೊ ಎಲ್ಲ ಟೀಮ್ ಆಗಿದ್ದಿದ್ದು, ನಾವು ಒಂದೇ ರೂಮಲ್ಲಿದ್ದು. ಆ್ಯಕ್ಚುಲಿ ಎಲ್ಲ ಡೈರೆಕ್ಟರ್ ಆಗ್ಬೋದು, ನಾನು, ವೇಣು ಸರ್ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಅದು ಇಲ್ಲಿವರೆಗೆ ಬರುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಚೆನ್ನಾಗಿ ಬಂದಿದೆ ಔಟ್ಪುಟ್ ಆ್ಯಕ್ಚುಲಿ. ಸೊ ನನ್ನ ಜೊತೆ ವರ್ಕ್ ಮಾಡಿದಂಥ ಎಲ್ಲ ಲಿರಿಕ್ಸಿಸ್ಟ್ಗಳಿಗೆ ಮೈನು ನಾನು ಲಾಸ್ಟ್ ಟೈಮ್ ಒಂದು ಇದರಲ್ಲಿ ನಮ್ಮ ಒಂದು ಸಾಂಗ್ ಉದಯ್ ಸರ್ ಅವ್ರದ್ದು ಹೆಸರು ಹೇಳೋದು ಮಾಡ್ದುಬಿಟ್ಟಿದೆ ನಾನು, ಸಾರಿ. ಅವರು ಆಮೇಲೆ ದಿನೇಶ್ ಲಕ್ಕಿ ಅಂತ, ಅವರು ವಿಜಯೇಶ್ವರ್ ಅಂತ. ಸೊ ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿ, ನಾನು ಕೇಳಿದಾಗ ಎಷ್ಟೇ ಕರೆಕ್ಷನ್ಸ್ ಇದ್ದರೂ ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮೈನ್ ನನಗೆ ನಮ್ಮ ಸೌಂಡ್ ಇಂಜಿನಿಯರ್ ನವೀನ್ ಸರ್ ಅಂತ. ಸೊ ನನ್ನ ಸಾಂಗ್ ಏನೇ ಮಿಕ್ಸು ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ನಾವು ಅವ್ರಿಗೆ ಕೆಲಸ ಕೊಟ್ಟು ನೈಟೆಲ್ಲ ಫೋನ್ ಮಾಡಿ ಮಾಡಿಕೊಟ್ರು. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಸಾಂಗ್ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ವರ್ಕ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಎಷ್ಟು ಸಾಂಗ್ಸ್ ಇದೆ ಸಿನಿಮಾ? ಟೋಟಲ್ 5 ಸಾಂಗ್ಸ್ ಮ್ಯಾಮ್, ಪ್ಲಸ್ ಒಂದು ಮೇಲ್ ವರ್ಷನ್, ಫೀಮೇಲ್ ವರ್ಷನ್ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಕಡೆ ಸೊ 2 ಒಟ್ಟು 6 ಸಾಂಗು, ಒಂದು ಫೀಮೇಲ್ ಮೇಲ್ ವರ್ಷನ್. ಸರ್ ನಂದು ಇದು 15th ಮೂವಿ ಸರ್ ಆ್ಯಕ್ಚುಲಿ. ಹಾಂ,
ಸರ್ ಜಾಂಟಿ ಸನ್ ಆಫ್ ಜಯರಾಜ್ ಮಾಡಿದ್ದೀನಿ, ರಿದಾಮ್ ಅಂತ, ರಾಘವೇಂದ್ರ ಅಂತ ಸುಮಾರು ಮೂವಿಗಳಾಗಿದೆ, ಕೆಲವರು ರಿಲೀಸ್ಗಳಾಗಿದೆ, ಇಲ್ಲ ಕೆಲವೊಂದು ಆಗಿಲ್ಲ ಸರ್. ಸರ್ ಒಂದು ವಿಜಯ್ ಈಶ್ವರ್ ಅಂತ ಲಿರಿಕ್ಸ್, ಆಮೇಲೆ ಇನ್ನೊಂದು ದಿನೇಶ್ ಲಕ್ಕಿ ಅಂತ ಅವರು 2 ಸಾಂಗ್ ಬರೆದಿದ್ದಾರೆ. ಇನ್ನೊಂದು ಬಂದು ಉದಯ್ ಕುಮಾರ್ ಸಿ ಅಂತ ನಮ್ಮ ಅವರು ಒಂದು ಮ್ಯಾರೇಜ್ ಸಾಂಗ್ ಬರೆದಿದ್ದಾರೆ. ಸೊ ಇನ್ನೊಂದು ಸಾಂಗ್ ಬಂದು ದಿನೇಶ್ ಲಕ್ಕಿ ಅವರೇ 3 ಸಾಂಗ್ ಬರೆದಿದ್ದಾರೆ, ಸಾರಿ. ಸೊ ಟೋಟಲ್ 5 ಸಾಂಗು. ಅದು ಒಂದು ಮೇಲ್ ವರ್ಷನ್, ಫಿಮೇಲ್ ವರ್ಷನ್ ಒಂದು ಆಗಿದೆ. ಸಿಚುವೇಶನ್ ಸಾಂಗ್ಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.